ಹಲೋ ಫ್ರೆಂಡ್ಸ್, ಇವತ್ತು ಇನ್ನೊಂದು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಳೋಣ. ಯಾವ ರೀತಿ ಆಪ್ಷನ್ ಬೈ ಮಾಡಬೇಕಿರುತ್ತೆ, ಅದಕ್ಕಿಂತ ಮುಂಚೆ ಆಪ್ಷನ್ನ ಬೈ ಮಾಡಲಿಕ್ಕಿಂತ ಮುಂಚೆ ನಾವೇನೆಲ್ಲ ಕನ್ಫರ್ಮೇಷನ್ ತೊಗೊಳ್ಬೇಕಿರುತ್ತೆ ಅಂತ ತಿಳ್ಕೊಂಡು ನಾನು ಚಾರ್ಟಿಗೆ ಹೋಗಿ ಯಾವ ರೀತಿ ಆಪ್ಷನ್ ಬೈ ಮಾಡಬೇಕು, ಯಾವ ರೀತಿ ಎಂಟ್ರಿ ತೊಗೊಳ್ಬೇಕು, ಯಾವ ರೀತಿ ಎಕ್ಸಿಟ್ ತೊಗೊಳ್ಬೇಕು ಅಂತ ತಿಳ್ಕೊಳ್ಳೋಣ. ಫಸ್ಟು ನೋಡೋದಾದರೆ ನಾವು ಟ್ರೆಂಡ್ ಕನ್ಫರ್ಮೇಷನ್ ತೊಗೊಳ್ಬೇಕಿರುತ್ತೆ. ಅಂದರೆ ನಾವು ಆಪ್ಷನ್ನ ಬೈ ಮಾಡೋದಕ್ಕಿಂತ ಮುಂಚೆ ಆಪ್ಷನ್ ಅಥವಾ ಫ್ಯೂಚರ್ ಅಥವಾ ಯಾವುದಾದ್ರೂ ಒಂದು ಸ್ಟಾಕ್ ಇರ್ಬೋದು, ಅದನ್ನು ಬೈ ಮಾಡಲಿಕ್ಕೆ ಮುಂಚೆ ಫಸ್ಟ್ ಕನ್ಫರ್ಮೇಷನ್ ತೊಗೊಳ್ಬೇಕಾಗಿರೋದು ಟ್ರೆಂಡ್ ಕನ್ಫರ್ಮೇಷನ್ ತೊಗೊಳ್ಬೇಕು. ಅದು ಐದರ ಅಪ್ ಟ್ರೆಂಡಲ್ಲಿದೆಯಾ ಅಥವಾ ಡೌನ್ ಟ್ರೆಂಡಲ್ಲಿದೆಯಾ. ಅದಾದ ನಂತರ ನಾವು ಸಪೋರ್ಟು ರೆಸಿಸ್ಟೆನ್ಸು ಡ್ರಾ ಮಾಡ್ಕೊಳ್ಬೇಕು. ಸಪೋರ್ಟು ರೆಸಿಸ್ಟೆನ್ಸು ಡ್ರಾ ಯಾವ ರೀತಿ ಮಾಡಬೇಕು ಅಂತ ನಾನು ಚಾರ್ಟಿಗೆ ಹೋಗಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಡ್ರಾ ಮಾಡೋದು ಅಂತ. ಮತ್ತು ಸಪೋರ್ಟು ರೆಸಿಸ್ಟೆನ್ಸ್ ಆದಮೇಲೆ ಆ ಟ್ರೆಂಡು ಇವಾಗ ಫಾರ್ ಎಕ್ಸಾಂಪಲು ಈ ಥರ ಅಪ್ ಟ್ರೆಂಡಲ್ಲಿತ್ತು ಅಂದರೆ ಅಪ್ ಟ್ರೆಂಡಲ್ಲಾಗಲಿ ಡೌನ್ ಟ್ರೆಂಡಲ್ಲಾಗಲಿ ನಾವು ಟ್ರೆಂಡ್ ಲೈನೇ ಡ್ರಾ ಮಾಡ್ಕೊಳ್ಬೇಕಿರುತ್ತೆ. ಟ್ರೆಂಡ್ ಲೈನ್ ಡ್ರಾ ಮಾಡಾದ್ಮೇಲೆ ನಾವು ಸಮ್ಟೈಮ್ಸು ಆ ಟ್ರೆಂಡ್ ಲೈನ್ ಡ್ರಾ ಮಾಡಿಲ್ಲ ಅಂತಂದರೆ ಅದು ಯಾವ ರೀತಿ ಕನ್ಫ್ಯೂಸ್ ಆಗುತ್ತೆ ಟ್ರೇಡ್ ತೊಗೊಳ್ಳುವಾಗ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೆಲ್ಲ ಆಯಿತು ಅಂದರೆ ಇದೆಲ್ಲ ಟ್ರೆಂಡ್ ಕನ್ಫರ್ಮೇಷನು, ಸಪೋರ್ಟು ರೆಸಿಸ್ಟೆನ್ಸು ಡ್ರಾ ಆದಮೇಲೆ ಮತ್ತು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡಾದ್ಮೇಲೆ ನಿಫ್ಟಿ ನೆಗೆಟಿವಲ್ಲಿ ಓಪನ್ ಆಗಿದೆಯಾ ಅಥವಾ ಪಾಸಿಟಿವ್ ಓಪನ್ ಆಗಿದೆಯಾ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು. ಇದು ಲಾಸ್ಟ್ ಕನ್ಫರ್ಮೇಷನ್ನು. ಏಕೆಂದರೆ ಫಸ್ಟ್ ನಿಫ್ಟಿ ಪಾಸಿಟಿವ್ ಓಪನ್ ಆದ ತಕ್ಷಣಕ್ಕೆ ನಾವು ಆಪ್ಷನ್ ಬೈ ಮಾಡೋದಲ್ಲ, ನಿಫ್ಟಿ ನೆಗೆಟಿವಲ್ಲಿ ಓಪನ್ ಆದ ತಕ್ಷಣಕ್ಕೆ ನಾವು ಆಪ್ಷನ್ನ ಸೆಲ್ ಮಾಡೋದಲ್ಲ. ಸೊ ಅದು ಯಾವ ರೀತಿ ಅಂತ ನಾನು ಚೆಕ್ ಮಾಡಿ ನಿಮಗೆ ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನಮ್ಮ ಎಂಟ್ರಿ ಕ್ರೈಟೀರಿಯಾ ಏನಿರುತ್ತೆ, ಎಲ್ ಯಾವ ರೀತಿ ಇಡಬೇಕು, ಟಾರ್ಗೆಟ್ ಯಾವ ರೀತಿ ಇಡಬೇಕು ಅಂತ ನಾವು ಈಗ ಚಾರ್ಟ್ ಓಪನ್ ಮಾಡಿದ್ದೀನಿ. 5 ಮಿನಿಟ್ಸ್ ಚಾರ್ಟ್ ಇದು. ಸೊ ನಾನು ಸ್ವಲ್ಪ ದೊಡ್ಡ ಮಾಡ್ಕೊಳ್ತೀನಿ. ಸೊ ನಾವು ಅದಕ್ಕಿಂತ ಮುಂಚೆ ಫಸ್ಟು ನಾವು ಟ್ರೆಂಡ್ ಲೈನ್ನ ನಾವು 1 ಅವರ್ ಟೈಮ್ ಫ್ರೇಮಲ್ಲಿ ಟ್ರೆಂಡ್ ಲೈನ್ನ ನಾವು ಮಾರ್ಕ್ ಮಾಡ್ಕೋಬೇಕಿರುತ್ತೆ. ಸೊ ನೋಡಿ, ಇದು ಅಪ್ ಟ್ರೆಂಡು, ಇದು ಡೌನ್ ಟ್ರೆಂಡು. ನಾವು ಲೇಟೆಸ್ಟ್ ಯಾವುದು ಇವಾಗ ಪ್ರೆಸೆಂಟ್ ಏನು ನಡೀತಾ ಇದೆ ಅದನ್ನು ನಾವು ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇವಾಗ ನೋಡಿ, ಇಲ್ಲಿಂದ ಡೌನಿಗೆ ಬಂದು ಮತ್ತೆ ಹೋಗಿ ಮತ್ತೆ ಡೌನಿಗೆ ಬಂದು ಅಪ್ ಟ್ರೆಂಡ್ ಹೋಗಿ ಮತ್ತೆ ಡೌನಿಗೆ ಬಂದು ಮೇಲೆ ಹೋಗ್ತಾ ಇದೆ. ಇವಾಗ ಪ್ರೆಸೆಂಟ್ ಬಂದು ನಾವು ಟ್ರೆಂಡ್ ಲೈನ ಡ್ರಾ ಮಾಡೋಣ. ಓಕೆ, ಇಲ್ಲಿಂದ ಇಲ್ಲೊಂದು ಕನೆಕ್ಟು. ಓಕೆ, ಪ್ರೆಸೆಂಟ್ ಬಂದು ನಿಫ್ಟಿ ಒಂದು ರೇಂಜು 25,700 ರೇಂಜಿಂದ ರಿವರ್ಸಲ್ ಆಗಿ 26,000 ಆ ಕಡೆಗೆ ಅಪ್ ಟ್ರೆಂಡಲ್ಲಿದೆ. ಸೊ ಇದು 1 ಅವರಲ್ಲಿ ನಾವು ಫಸ್ಟು ಟ್ರೆಂಡ್ ಲೈನ್ನ ಮಾಡ್ಕೊಳ್ಬೇಕಿರುತ್ತೆ. ಅದಾದಮೇಲೆ ನೆಕ್ಸ್ಟು ನಾವು ಸಪೋರ್ಟು ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕಿರುತ್ತೆ. ಸಪೋರ್ಟು ರೆಸಿಸ್ಟೆನ್ಸ್ ಅಂದರೆ ಮಲ್ಟಿಪಲ್ ಒಂದೇ ಒಂದು ಸೆಕೆಂಡ ಇಲ್ಲಿ ನೋಡಿ, ಇವಾಗ 25,800 ನೋಡಿ ಒನ್ ಟೈಮ್ ಇಲ್ಲಿ ನಾನು ಸಪೋರ್ಟ್ ಹಾಕ್ತೀನಿ ನೋಡಿ. ಓಕೆ, ಅದೇ ರೀತಿ ಇಲ್ಲಿ ನೋಡಿ, ಈ ಝೋನ್ ಇದನ್ನು ಸಪೋರ್ಟ್ ಅಂತ ಸಪೋರ್ಟು ರೆಸಿಸ್ಟೆನ್ಸ್ ಯಾವ ರೀತಿ ಡ್ರಾ ಮಾಡೋದಂದರೆ ನೋಡಿ, 1 2 3 4 4 ಕಡೆ ಈ ಪ್ರೈಸಿಗೆ ಬಂದು ಅಲ್ಲಿಂದ ರಿವರ್ಸ್ ಆಗಿದೆ ನೋಡಿ. ಇಲ್ಲಿ ಬಂದು ರಿವರ್ಸ್ ಆಗಿದೆ, ಮತ್ತು ಇಲ್ಲೂ ಬಂದು ರಿವರ್ಸ್ ಆಗಿದೆ, ಇಲ್ಲೂ ರಿವರ್ಸ್ ಆಗಿದೆ, ಇಲ್ಲೂ ರಿವರ್ಸ್ ಆಗಿದೆ. ಅದೇ ರೀತಿ ಮಲ್ಟಿಪಲ್ ಟಚ್ ಇರೋದು, ಟಚ್ ಬರೋ ಥರ ನೋಡಿ. ಇಲ್ಲಿ ನೋಡಿ, ಇದು ರೆಸಿಸ್ಟೆನ್ಸ್ ಆಗಿದೆ ಈ ಪ್ಲೇಸಲ್ಲಿ, ಮತ್ತು ಆ ಪ್ಲೇಸ್ನ ಯಾವಾಗ ಬ್ರೇಕ್ ಆಗುತ್ತೆ, ಈ ರೆಸಿಸ್ಟೆನ್ಸ್ನ ಯಾವಾಗ ಬ್ರೇಕ್ ಆಗುತ್ತೆ ಆವಾಗ ಸಪೋರ್ಟ್ ಆಗಿ ಅದು ಆಕ್ಟ್ ಮಾಡುತ್ತೆ.
ಸೊ ಇಲ್ಲಿ ನೋಡಿ, ಇಲ್ಲಿ ರೆಸಿಸ್ಟೆನ್ಸು 1 ರೆಸಿಸ್ಟೆನ್ಸು 2 ರೆಸಿಸ್ಟೆನ್ಸು ಅಲ್ಲಿ ಬ್ರೇಕ್ ಆಗಿದೆ, ಮತ್ತು ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮತ್ತೆ ಡೌನ್ ಆಗಿದೆ. ಸೊ ಇದು ರೆಸಿಸ್ಟೆನ್ಸು, ಇದೊಂದು ರೆಸಿಸ್ಟೆನ್ಸ್ ಪಾಯಿಂಟು, ಮತ್ತು ಇವಾಗ ರೆಸಿಸ್ಟೆನ್ಸ್ ಪಾಯಿಂಟ್ ಹತ್ರನೇ ಇದೆ. ನಾನಿದು 1 ಅವರ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ 1 ಅವರ್ಲಿ ನಾವು ಸಪೋರ್ಟು, ರೆಸಿಸ್ಟೆನ್ಸು ಮತ್ತು ಟ್ರೆಂಡ್ ಲೈನು ಎರಡನ್ನೂ ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ನಾವು 1 ಅವರಿಂದ ನಾವು 5 ಮಿನಿಟ್ಸ್ಗೆ ಚೇಂಜ್ ಆಗಬೇಕಿರುತ್ತೆ. 5 ಮಿನಿಟ್ಸಿಗೆ ಚೇಂಜ್ ಮಾಡ್ಕೊಳ್ಳೋಣ. ಓಕೆ 5 ಮಿನಿಟ್ಸಿಗೆ ಚೇಂಜ್ ಮಾಡ್ಕೊಂಡಾದ್ಮೇಲೆ 5 ಮಿನಿಟ್ಸಲ್ಲಿ ನಾವೇನು ಕನ್ಫರ್ಮ್ ಮಾಡ್ಕೋಬೇಕಿರುತ್ತೆ ಅಂದರೆ ಎಂಟ್ರಿ ಎಕ್ಸಿಟ್ ಯಾವ ರೀತಿ ತೊಗೊಳ್ಳೋದು, ಸ್ಟಾಪ್ ಲಾಸು, ಎಂಟ್ರಿ ಎಕ್ಸಿಟ್ ಯಾವ ರೀತಿ ತೊಗೊಳ್ಳೋದು. ಓಕೆ 1 ಸೆಕೆಂಡ್. ಇವತ್ತು ಎಷ್ಟು ತಾರೀಕು? 24 ಸೊ ನಾನು ಇವತ್ತೊಂದೇ ತೋರಿಸ್ತೇನೆ ನಿಮಗೆ. 24 ಓಕೆ. ಇದು ರೆಸಿಸ್ಟೆನ್ಸ್ ಲೈನ್ ಹಾಕ್ಬಿಡ್ರೋದು ನಾನು. ಓಕೆ ನೋಡಿ, ಇಲ್ಲಿ ನೆನ್ನೆ ಪ್ರೀವಿಯಸ್ ಡೇ ಹೈ ಹತ್ರ ಇಲ್ಲಿ ಮತ್ತೆ ರೆಸಿಸ್ಟೆನ್ಸ್ ತೊಗೊಂಡಿದೆ. ಪ್ರೈಸ್ ಇಲ್ಲಿ ಓಪನ್ ಆದ್ರೂ ಅಲ್ಲಿ ರೆಸಿಸ್ಟೆನ್ಸ್ ಇಲ್ಲಿ ತನಕ ಹೋಗಿ ಅಲ್ಲಿ ರೆಸಿಸ್ಟೆನ್ಸ್ ತಗೊಂಡು ಪ್ರೈಸು ಮತ್ತು ಇಲ್ಲಿ ಡೌನ್ಫಾಲ್ ಆಗ್ತಾಯಿದೆ. ಸೊ ಇವಾಗ 1 ಸೆಕೆಂಡು. ಸೊ 24 ಅಂದರೆ ಇಲ್ಲಿ ನೋಡಿ, ಇವತ್ತಿನ ಡೇಟಲ್ಲಿ ಸ್ಟಾರ್ಟಿಂಗ್ 5 ಮಿನಿಟ್ಸ್ ಕ್ಯಾಂಡಲ್ಲು ಓಪನ್ ಆಗಿ ಪಾಸಿಟಿವಲ್ಲಿ ಓಪನ್ ಆಗಿದೆ, ಇಲ್ಲಿ ಓಪನ್ ಆಗಿ ಪಾಸಿಟಿವ್ ಮೂಮೆಂಟ್ ಕೊಟ್ಟಿದೆ. ಸೊ ಪ್ರೀವಿಯಸ್ ಡೇ ಐ ಹತ್ರ ಹೋದಾದ್ಮೇಲೆ ನೋಡಿ ಅಲ್ಲಿ ರೆಸಿಸ್ಟೆನ್ಸ್ ತೊಗೊಂಡಿದೆ. ಸೊ ಅಲ್ಲಿ ರೆಸಿಸ್ಟೆನ್ಸ್ ತೊಗೊಂಡಾದ್ಮೇಲೆ ಪ್ರೈಸು ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಒನ್ಸು ಅಲ್ಲಿ ರೆಸಿಸ್ಟೆನ್ಸ್ ತೊಗೊಂಡು ಪ್ರೈಸು ಕೆಳಗಡೆ ಬಂದು ಸ್ಟಾರ್ಟ್ ಆದಮೇಲೆ ಇದು ನಾವು ಫಸ್ಟೇ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದು, ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಂಡಿದ್ದು. ಸೊ ರೆಸಿಸ್ಟೆನ್ಸ್ನ ಸ್ಟ್ರಾಂಗಾಗಿ ಬ್ರೇಕ್ ಆಗಿದೆ, ನೋಡ್ತಾ ಇದ್ದೀರಾ ಇಲ್ಲಿ. ಸೊ ನಾನು ಕಲರ್ ಚೇಂಜ್ ಮಾಡ್ತೀನಿ ಸ್ವಲ್ಪ. ಓಕೆ, ರೆಸಿಸ್ಟೆನ್ಸ್ ಲೆವೆಲ್ನ ಸ್ಟ್ರಾಂಗಾಗೆ ಒಂದು ದೊಡ್ಡ ಕ್ಯಾಂಡಲ್ ಬ್ರೇಕ್ ಮಾಡಿದೆ, ಹೌದಲ್ವಾ? ಒನ್ಸು ರೆಸಿಸ್ಟೆನ್ಸ್ ಲೆವೆಲ್ನ ಸ್ಟ್ರಾಂಗಾಗಿ ಬ್ರೇಕ್ ಮಾಡಾದ್ಮೇಲೆ ನಾವು ಯಾವ ರೀತಿ ಎಂಟ್ರಿ ತೊಗೊಳ್ಳೋದು ಅಂತ ನೋಡೋಣ ಇವಾಗ. ಸೊ ಇಲ್ಲಿ ನಮಗೆ ಒಂದು ಆರ್ಡರ್ ಬ್ಲಾಕ್ ನೋಡಲಿಕ್ಕೆ ಸಿಗುತ್ತೆ ನೋಡಿ. ಯಾವಾಗ ಇದು ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು, ಸೊ ಆವಾಗ ನಾವು ಇಲ್ಲಿಂದ ಶಾರ್ಟ್ ಮಾಡ್ಬೋದು. ಶಾರ್ಟ್ ಅಂದರೆ ನಾವು ಸೆಲ್ ಮಾಡ್ಬೋದು ನೋಡಿ. ಇದು ಆರ್ಡರ್ ಬ್ಲಾಕ್. ಆರ್ಡರ್ ಬ್ಲಾಕ್ನ ಯಾವ ರೀತಿ ಮಾರ್ಕ್ ಮಾಡೋದು ಅಂದರೆ, ಯಾವ ಒಂದು ಕ್ಯಾಂಡಲ್ಲು ರೆಸಿಸ್ಟೆನ್ಸ್ ಅಥವಾ ಸಪೋರ್ಟು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡುತ್ತೋ ಆವಾಗ 1 ಸೆಕೆಂಡ್. ಒಂದು ಈ ಥರ ದೊಡ್ಡ ಕ್ಯಾಂಡಲ್ ಬಂದಿರುತ್ತೆ ನೋಡಿ, ದೊಡ್ಡ ಮೂವ್ ಬಂದಿರ್ತಾರೆ. ಅದಕ್ಕಿಂತ ಬಿಫೋರ್ ಒಂದು ಕ್ಯಾಂಡಲ್, ಗ್ರೀನ್ ಕ್ಯಾಂಡಲ್ಲು ಮತ್ತು ಗ್ರೀನ್ ಆಗಿರ್ಬೋದು, ರೆಡ್ ಆಗಿರ್ಬೋದು, ಅದ್ರ ಬಿಫೋರ್ ಕ್ಯಾಂಡಲ್ಲು. ಸೊ ಅದನ್ನು ಮಾರ್ಕ್ ಮಾಡೋದು, ಅದೇ ಆರ್ಡರ್ ಬ್ಲಾಕು. ಸೊ ಒನ್ಸು ಈ ರೆಸಿಸ್ಟೆನ್ಸ್ ಲೆವೆಲ್ನ ಬ್ರೇಕ್ ಮಾಡಾದ್ಮೇಲೆ
ಮತ್ತು ಇದು ಆರ್ಡರ್ ಬ್ಲಾಕ್ನ ನಾವು ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿ ನಮ್ಮ ಆರ್ಡರ್ ಬ್ಲಾಕ್ ಹತ್ರ ಪ್ರೈಸು ಯಾವ ರೀತಿ ಬರಬೇಕು ಅಂತಂದರೆ ಈ ರೆಸಿಸ್ಟೆನ್ಸ್ ಲೆವೆಲ್ನ ಯಾವ ರೀತಿ ಬ್ರೇಕ್ ಮಾಡಾದ್ಮೇಲೆ ಈ ಥರ ದೊಡ್ಡ ಕ್ಯಾಂಡಲಿಂದ ಬ್ರೇಕ್ ಆಗಬೇಕು. ಚಿಕ್ಕ ಕ್ಯಾಂಡಲ್ ಈ ಥರ ಚಿಕ್ಕ ಕ್ಯಾಂಡಲಿಂದ ಬ್ರೇಕ್ ಆಗೋದಲ್ಲ, ದೊಡ್ಡ ಕ್ಯಾಂಡಲಿಂದ ಬ್ರೇಕ್ ಆದಮೇಲೆ ಅದು ಪ್ರೈಸ್ ಯಾವ ರೀತಿ ಬರುತ್ತೆ ಅಂದರೆ ಆರ್ಡರ್ ಬ್ಲಾಕ್ ಹತ್ರ, ಇದು ಆರ್ಡರ್ ಬ್ಲಾಕು, ಪ್ರೈಸ್ ಯಾವ ರೀತಿ ಆರ್ಡರ್ ಬ್ಲಾಕ್ ಹತ್ರ ಬರುತ್ತೆ ಅಂದರೆ ಈ ಚಿಕ್ಕ ಕ್ಯಾಂಡಲ್ನಿಂದ ಬರಬೇಕು. ಈ ಥರ ಒಂದೇ ಸಲ ಬರಬಾರ್ದು. ಇದು ಹೆಂಗೆ ರೆಡ್ ಕ್ಯಾಂಡಲ್ ಬಂದಿದೆ ಅದೇ ರೀತಿ ಗ್ರೀನ್ ಕ್ಯಾಂಡಲ್ ಈ ಥರ ಬಂದರೆ ನೋ ಎಂಟ್ರಿ. ಈ ಥರ ನಿಧಾನಕ್ಕೆ ಅಂದರೆ ಟೈಮ್ ತೊಗೊಳ್ಬೇಕು. ಈ ಥರ ನಿಧಾನಕ್ಕೆ ಆರ್ಡರ್ ಬ್ಲಾಕ್ ಹತ್ರ ಎಲ್ಲಿ ಬಂತು ಅಂದರೆ ಆರ್ಡರ್ ಬ್ಲಾಕ್ ಫಿಲ್ ಆಗುತ್ತೆ. ಇಲ್ಲಿ ಆರ್ಡರ್ ಫಿಲ್ ಆದರೆ ಇಲ್ಲಿ ನಮ್ಮ ಎಂಟ್ರಿ, ಇಲ್ಲಿ ಆರ್ಡರ್ ಬ್ಲಾಕ್ ಮೇಲ್ಗಡೆ ನಮ್ಮ ಸ್ಟಾಪ್ ಲಾಸ್. ಟಾರ್ಗೆಟ್ ಬಂದು ಮಿನಿಮಮ್ 1:2 ರಿಸ್ಕ್ ರಿವಾರ್ಡ್ ರೇಷಿಯೋ. ಓಕೆ, ನಾವು ಇವಾಗ ಚೆಕ್ ಮಾಡೋಣ ಅದು ಯಾವ ರೀತಿ ಟಾರ್ಗೆಟ್ ಕೊಟ್ಟಿದೆ ಅಂತ. ಅದು ಟೂಲ್ ಎಲ್ಲಿದೆ? ಓಕೆ, ಇಲ್ಲಿ ಸ್ಕೇಲ್ ಇಲ್ಲಿದೆ ನೋಡಿ, ವೈಸ್ ಸ್ಕೇಲ್. ಇಲ್ಲಿ ನಮ್ಮ ಎಂಟ್ರಿ, ಇಲ್ಲಿಂದ ನಾವು ಎಂಟ್ರಿ ತೊಗೊಂಡ್ರೆ ನಮ್ಮ ಸ್ಟಾಪ್ ಲಾಸ್ ಬಂದು ಎಷ್ಟು ಪಾಯಿಂಟ್ ಬರುತ್ತೆ ಇಲ್ಲಿಗೆ? ಅರೌಂಡ್ 16 ಪಾಯಿಂಟ್ ನಮ್ಮ ಸ್ಟಾಪ್ ಲಾಸ್ ಅಂದ್ಕೊಳ್ಳಿ. ಟಾರ್ಗೆಟ್ ಬಂದು 16 ಅಂದರೆ 32. ಇಲ್ಲಿಗೆ ನಮ್ಮ ಇಲ್ಲಿ ನಾವು ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ಇಲ್ಲಿ ಎಂಟ್ರಿ ತೊಗೊಂಡ್ರೆ ಅರೌಂಡ್ ಮಿನಿಮಮ್ 1:2 ನಮಗೆ ಬಂದೇ ಬರುತ್ತೆ ಈ ಸೆಟಪ್ಪಲ್ಲಿ. ಓಕೆ, ಈ ರೀತಿ ಎಂಟ್ರಿ, ಎಕ್ಸಿಟ್, ಸ್ಟಾಪ್ ಲಾಸು ಈ ರೀತಿ ವರ್ಕೌಟ್ ಆಗುತ್ತೆ. ಸೊ ನಾವು ಇನ್ನೊಂದು ಸೆಟಪ್ನ ಇವಾಗ ಚೆಕ್ ಮಾಡಿ ನಾವು ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಒಂದು ಸೆಕೆಂಡ್ ನೋಡಿ ಫ್ರೆಂಡ್ಸ್, ಇಲ್ಲಿ ಸಪೋರ್ಟ್ ಲೆವೆಲಲ್ಲಿದೆ ಪ್ರೈಸು ನೋಡಿ, ಎಕ್ಸಾಕ್ಟ್ ಸಪೋರ್ಟ್ ಲೆವೆಲ್ ಇದೆ ಪ್ರೈಸು. ಸೊ ಇದು ಹೈಯರ್ ಹೈ ಮತ್ತು ಇದು ಹೈ, ಇದು ಲೋವರ್ ಹೈ. ಓಕೆ, ಪ್ರೆಸೆಂಟ್ ಬಂದು ಡೌನ್ ಟ್ರೆಂಡಲ್ಲಿದೆ, ಸಪೋರ್ಟ್ ಝೋನಲ್ಲಿದೆ ಪ್ರೈಸು. ನಾವು ನೆಕ್ಸ್ಟ್ ಎಂಟ್ರಿ ಯಾವ ರೀತಿ ತೊಗೊಳ್ಬೋದು ಅಂತ ಚೆಕ್ ಮಾಡೋಣ. ಓಕೆ, ಲೋನ ಬ್ರೇಕ್ ಮಾಡ್ತು. ನೋಡಿ ಇಲ್ಲೇನಾಯಿತು ಪ್ರೈಸ್ ನೋಡಿದ್ರೆ ಈ ಸಪೋರ್ಟ್ನ ಸ್ಟ್ರಾಂಗ್ ಕ್ಯಾಂಡಲ್ ಅಲ್ಲಿ ನಿಮಗೆ ತೋರಿಸ್ತೀನಿ. ಇದು ಸಪೋರ್ಟ್ ಲೆವೆಲ್ ಅಂತ ಹೇಳಿದ್ವಲ್ಲ, ಇದನ್ನು ಸ್ಟ್ರಾಂಗಾಗಿ ಕ್ಲೋಸ್ ಆಯಿತು, ಸ್ಟ್ರಾಂಗಲ್ಲಿ ಬ್ರೇಕ್ ಆಯಿತು. ಅದೇ ರೀತಿ 2-3 ಕ್ಯಾಂಡಲ್ ಆದಮೇಲೆ ಅದೇ ರೀತಿ ಸ್ಟ್ರಾಂಗಲ್ಲಿ ಇದು ಅಂದರೆ ಸಪೋರ್ಟಿಂದ ರಿವರ್ಸ್ ಆಗ್ತಾಯಿದೆ. ಸೊ ಅವಾಗ ನಾವೇನು ಮಾಡಬೇಕು, ಇಲ್ಲಿ ಈ ಸಪೋರ್ಟ್ ಬ್ರೇಕ್ ಆಗೋ ಟೈಮಲ್ಲಿ ಇಲ್ಲೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಮಾಡಿದೆ ನೋಡಿ. ಆ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ನಾವು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಸೊ 1 ಸೆಕೆಂಡು, ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲಿಂದ ಇಲ್ಲಿ ತನಕ ಫೇರ್ ವ್ಯಾಲ್ಯೂ ಗ್ಯಾಪ್ ನಾವು ಮಾರ್ಕ್ ಮಾಡಿಕೊಂಡು ಓಕೆ, ನೆಕ್ಸ್ಟು ಪ್ರೈಸು ನಮ್ಮ ಫೇರ್ ವ್ಯಾಲ್ಯೂ ಗ್ಯಾಪ್ ಹತ್ರ ಬಂದಾಗ ನಮ್ಮ ಎಂಟ್ರಿ. ಸೊ ಇದು ಇನ್ವರ್ಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ ಆ್ಯಕ್ಚುಲಿ.
ನೋಡಿ ಇದು ಬೇರಿಶ್ ಕ್ಯಾಂಡಲ್ ರೆಡ್ 1, ಬೇರಿಶ್ ಕ್ಯಾಂಡಲ್ ರೆಡ್ 2, ಬೇರಿಶ್ ಕ್ಯಾಂಡಲ್ ರೆಡ್ 3. ಓಕೆನಾ. ಆ ಬೇರಿಶ್ ಕ್ಯಾಂಡಲ್ ರೆಡ್ ಮಧ್ಯದಲ್ಲಿ ಒಂದು ಗ್ಯಾಪ್ ಬರುತ್ತಲ್ವ, ಫಸ್ಟ್ ಕ್ಯಾಂಡಲು ಮತ್ತು ಥರ್ಡ್ ಕ್ಯಾಂಡಲ್ ಮಧ್ಯದಲ್ಲಿರೋ ಗ್ಯಾಪ್ನೇ ನಾವು ಇನ್ವರ್ಟೆಡ್ ಫೇರ್ ವ್ಯಾಲಿ ಗ್ಯಾಪ್ ಅಂತ ಹೇಳ್ತೀವಿ. ಸೊ ಇನ್ವರ್ಟೆಡ್ ಫೇರ್ ವ್ಯಾಲಿ ಗ್ಯಾಪು ಇದು ಸಪೋರ್ಟ್ ಹತ್ರ ನಡೆದಿದೆ, ಮತ್ತು ಈ ಸಪೋರ್ಟ್ ಹತ್ರ ಆ ಸಪೋರ್ಟು ಇದು ಜಸ್ಟ್ ಬಯರ್ ಟ್ರ್ಯಾಪ್ ಮಾಡಿಕೊಂಡು ಮತ್ತು ಇಮ್ಮಿಡಿಯೇಟಾಗಿ ರಿವರ್ಸಲ್ ಕೊಟ್ಟಿದೆ ನೋಡಿ. ಇದು ಬ್ರೇಕಪ್ ಸ್ಟ್ರಕ್ಚರ್ ಕೂಡ ಇಲ್ಲಾಗಿದೆ ನೋಡಿ. ಸಾರಿ, ಬ್ರೇಕಪ್ ಸ್ಟ್ರಕ್ಚರ್ ಅಲ್ಲ, ಇದು ಚೇಂಜ್ ಆಫ್ ಕ್ಯಾರೆಕ್ಟರ್. ಈ ಹೈನ ಬ್ರೇಕ್ ಮಾಡಿದೆ. ಸೊ ಈ ಹೈನ ಬ್ರೇಕ್ ಮಾಡಾದಮೇಲೆ ಪ್ರೈಸು ಯಾವಾಗ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ, ಚೇಂಜ್ ಆಫ್ ಕ್ಯಾರೆಕ್ಟರ್ ಅಥವಾ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತಾರೆ. ಓಕೆ, ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಮೇಲೆ ಆ ಪ್ರೈಸು ಇನ್ನೊಂದು ಸಲ ರಿವರ್ಸಲ್ ಆಗೇ ಆಗುತ್ತೆ. ಯಾಕೆಂದರೆ ಇಲ್ಲಿ ಈ ಕಡೆ ಬಂದು ನೋಡಿದ್ರೆ ಇಲ್ಲಿ ಫೇರ್ ವ್ಯಾಲಿ ಗ್ಯಾಪ್ ಇದೆ, ಮತ್ತು ಈ ಕಡೆ ನೋಡಿದ್ರೆ ಇಲ್ಲಿ ಇನ್ವರ್ಟೆಡ್ ಫೇರ್ ವ್ಯಾಲಿ ಗ್ಯಾಪ್ ಇದೆ. ಸೊ ನಾವು ಅಲ್ಲಿ ಫೇರ್ ವ್ಯಾಲಿ ಗ್ಯಾಪ್ ಬಂದಾದ ಈ ಝೋನಲ್ಲಿ ನಾವು ಎಂಟ್ರಿ ತೊಗೊಳ್ತೀವಿ. ನಮ್ಮ ಎಂಟ್ರಿ ಬಂದು ಇಲ್ಲಿ ನಾವು ಎಂಟ್ರಿ ತೊಗೊಳ್ತೀವಿ, ಈ ಪ್ಲೇಸಲ್ಲಿ ಎಂಟ್ರಿ ತೊಗೊಳ್ತೀವಿ. ನಮ್ಮ ಸ್ಟಾಪ್ ಲಾಸ್ ಬಂದು ಇಲ್ಲಿ, ಇದು ಎಂಟ್ರಿ, ಇದು ಸ್ಟಾಪ್ ಲಾಸ್. ಟಾರ್ಗೆಟ್ ಬಂದು 1:2 ಅಂದರೆ ಎಷ್ಟಿದೆ ಚೆಕ್ ಮಾಡೋಣ. ಇದು ಸ್ಕೇಲ್ ಇಲ್ಲಿ ನಮ್ಮ ಇಲ್ಲಿ ನಮ್ಮ ಎಂಟ್ರಿ, ಅಲ್ಲಿಂದ ನಮ್ಮ ಸ್ಟಾಪ್ ಲಾಸ್ ಬಂದು ಎಷ್ಟು ಪಾಯಿಂಟ್ ಆಯ್ತು, ಇಲ್ಲಿ ಆಲ್ಮೋಸ್ಟ್ 40 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. ಓಕೆ, ನಮ್ಮ ಟಾರ್ಗೆಟ್ ಬಂದು 80 ಪಾಯಿಂಟ್ಸ್, 76, 80. ಓಕೆ, ಇಲ್ಲಿಗೆ ನಮ್ಮ ಟಾರ್ಗೆಟ್ ಅಂದರೆ 25,855ಗೆ ನಮ್ಮ ಟಾರ್ಗೆಟ್. ಎಂಟ್ರಿ ಇಲ್ಲಿ ತೊಗೊಂಡ್ರೆ ಸ್ಟಾಪ್ ಲಾಸ್ ಇಲ್ಲಿಡ್ತೀವಿ. ನಮ್ಮ ಟಾರ್ಗೆಟ್ ಬಂದು ಈ ಸ್ವಿಂಗ್ ಹೈ ಅಥವಾ ಈ ಸ್ವಿಂಗ್ ಹೈ ಅಲ್ಲಿ ತನಕ ಟಾರ್ಗೆಟ್ ಇಡ್ತೀವಿ. ಟಾರ್ಗೆಟ್ ನಾನು ಮಾರ್ಕ್ ಮಾಡ್ತೀನಿ. ಇದು ಒಂದು ಸೆಕೆಂಡ್, Fibonacci retracement. ಓಕೆ, ಜಸ್ಟ್ ಇದರಲ್ಲೇ ನಾನು ತೋರಿಸ್ತೀನಿ. ಇದು ನಮ್ಮ ಎಂಟ್ರಿ ಪಾಯಿಂಟ್ ಅಂದ್ಕೊಳ್ಳಿ, ಇದು ನಮ್ಮ ಎಂಟ್ರಿ. ಓಕೆ, ಇದು ನಮ್ಮ ಸ್ಟಾಪ್ ಲಾಸು, ಇಲ್ಲಿ ನಮ್ಮ ಸ್ಟಾಪ್ ಲಾಸು. ಓಕೆ, ನಮ್ಮ ಟಾರ್ಗೆಟ್ ಬಂದು ಈ ಸ್ವಿಂಗು ಅಥವಾ ಈ ಸ್ವಿಂಗು ಅಂದರೆ ನಾವು ಅದ್ರ ಪ್ರಕಾರ ನಾವು ರಿಸ್ಕ್ ರಿವಾರ್ಡ್ ರೇಷಿಯೋ ಪ್ರಕಾರ ನಾವು ಟಾರ್ಗೆಟ್ ಇಟ್ಕೊಳ್ಳೋಣ. ಅದು ನೋಡೋಣ ಪ್ರೈಸ್ ಏನಾಗುತ್ತೆ ನೆಕ್ಸ್ಟ್. ಓಕೆ, ಎಕ್ಸಾಕ್ಟ್ ನಮ್ಮ ಎಂಟ್ರಿ ಹತ್ರ ಬಂದು ಪ್ರೈಸು ಮಿನಿಮಮ್ 1:2 ಇಡಬೇಕು ಫ್ರೆಂಡ್ಸ್. ಎಕ್ಸಾಕ್ಟ್ ಟಾರ್ಗೆಟ್ ಹತ್ರ ಹೋಯಿತು. ಟಾರ್ಗೆಟ್ ಆದಮೇಲೆ ಅದು ಇನ್ನೂ ಕಂಟಿನ್ಯೂ ಆಗ್ಬೋದು ಅಥವಾ ರಿವರ್ಸ್ ಬರ್ಬೋದು. ಬಟ್ ನಾವು ಅತಿಯಾಗಿ ಗ್ರೀಡ್ ಇರಬಾರ್ದು ಫ್ರೆಂಡ್ಸ್. ನಾವು ಏನಂದರೆ ಮಿನಿಮಮ್ 1:2 ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡಿದ್ರೆ ಸಾಕು. ಸೊ ಇದೇ ರೀತಿ ಈ ಚಾನಲಲ್ಲಿ ಅಪ್ಕಮಿಂಗ್ ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಜೈ ಹಿಂದ್.